ಕಲಬುರಗಿ ಮಹಾನಗರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮಾದಕ ವಸ್ತುಗಳ ಅಕ್ರಮ ದಂಧೆ ಜೋರಾಗಿದೆ. ಕಾಲೇಜು ಯುವತಿಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಡ್ರಗ್ ಪೆಡ್ಲರ್ಸ್ ಜಾಲ ಸದ್ದಿಲ್ಲದೆ ಕಾರ್ಯನಿರ್ವಹಿಸುತ್ತಿದೆ. ಮಾದಕ ವಸ್ತುಗಳ ದಂಧೆಗೆ ಕಡಿವಾಣ ಹಾಕಲು ಖಾಕಿ ಟೀಮ್ ಸಮರ ಸಾರಿದ ಮಾದಕ ದಂಧೆಯ ಜಾಲ ಭೇದಿಸಿ ಬರೋಬ್ಬರಿ 54 ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಖದೀಮರ ಮಾದಕ ವಸ್ತುಗಳ ಮಾರಾಟ ದಂಧೆಯ ಪ್ಲಾನ್ ರೋಚಕವಾಗಿದೆ. ಡ್ರಗ್ಸ್ ದಂಧೆಯ ಭಯಾನಕ ಸ್ಟೋರಿ ಇಲ್ಲಿದೆ ನೋಡಿ. ಕಲಬುರಗಿ ಮಹಾನಗರದಲ್ಲಿ ಇತ್ತೀಚಿನ ಕೆಲವು ವರ್ಷಗಳಿಂದ ಮಾದಕ ವಸ್ತುಗಳ ಮಾರಾಟ ದಂಧೆಯ ತಲೆ ಎತ್ತಿದೆ. ಶಾಲೆಯ ಕಾಲೇಜು ಯುವತಿಯರನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದ ಡ್ರಗ್ಸ್ ಪೆಡ್ಲರ್ಸ್ ತಮ್ಮ ದಂಧೆ ನಡೆಸುತ್ತಿದ್ದರು. ಮಾದಕ ವಸ್ತುಗಳ ದಂಧೆಯ ಸುಳಿವು ಪಡೆದಿದ್ದ ಕಲಬುರಗಿಯ ಸಿಟಿ ಪೊಲೀಸರು ಮಾದಕ ವಸ್ತುಗಳ ಅಕ್ರಮ ದಂಧೆ ಕಡಿವಾಣಕ್ಕೆ ಸಮರ ಸಾರಿದರು. ತಂಡಗಳನ್ನು ರಚಿಸಿಕೊಂಡು ನಿರಂತರ 10 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿರುವ ಕಲಬುರಗಿ ಸಿಟಿ ಪೊಲೀಸರು ಅಲ್ಟ್ರಾಝೋಲಮ್, ನಿಟ್ರಾಝಲ್ಫಾ ಮತ್ತು ಕೋಡ್ಲೇನಾ ಮತ್ತು ಕ್ಲೋರಾಫಾರ್ನಿಮೈನ್ ಸಿರಪ್ ನಶೆಗೆ ಬಳಸುತ್ತಿದ್ದ ಮೆಡಿಕಲ್ ಔಷಧಿಯ 12,613 ಗ್ರಾಂ ಗಾಂಜಾ, 1,300 ರೂಪಾಯಿ ನಗದು ಹಾಗೂ ಒಂದು ಮೊಬೈಲ್ ಸೇರಿ ಬರೋಬ್ಬರಿ 8.23 ಲಕ್ಷ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ನಿಷೇಧಿತ ಗಾಂಜಾ ಮೆಡಿಕಲ್ ಔಷಧಿಗಳನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ದಂಧೆಕೋರರ ಸೆಲ್ಲಿಂಗ್ ಸ್ಟೈಲ್ಯೇ ಭಯಾನಕ ರೋಚಕ. ಪೊಲೀಸರ ಎದುರೇ ಮಾರಾಟ ಮಾಡಿದ್ರು, ಒಂಚೂರು ಸುಳಿವು ಸಿಗದಂತೆ ಮಾರಾಟ ಮಾಡುತ್ತಿದ್ರು. ಖಾಲಿ ಸಿಗರೇಟ್ ಬಾಕ್ಸ್ಗಳಲ್ಲಿ ನಿಷೇಧಿತ ಮೆಡಿಕಲ್ ಔಷಧಿಯ ಸಿಂಗಲ್ ಟ್ಯಾಬ್ಲೆಟ್ಗಳನ್ನು ಹಾಕಿಕೊಂಡು ಸೈಲೆಂಟ್ ಆಗಿ ಮಾರಾಟ ಮಾಡುತ್ತಿದ್ರು. ಅಂದಹಾಗೆ ಈ ಫೋಟೋದಲ್ಲಿ ಕಾಣ್ತಿದ್ದನಲ್ಲ, ಈತನೇ ಈ ನಿಷೇಧಿತ ಮಾದಕ ವಸ್ತುಗಳ ಮಾರಾಟ ದಂಧೆಯ ಜಾಲದ ರೂವಾರಿ. ಕಲಬುರಗಿ ನಗರದ ಏಕ್ಬಾಲ್ ಕಾಲೋನಿಯ ನಿವಾಸಿ ಮೊಹಮ್ಮದ್ ಮಸಿಯುದ್ದೀನ್ ಕಲಬುರಗಿ ನಗರದ ಖದೀರ್ ಚೌಕ್ ಬಳಿ ಮೆಡಿಕಲ್ ಶಾಪ್ ಇಟ್ಟುಕೊಂಡಿದ್ದ. ಆದರೆ ಕೋವಿಡ್ ಸಂದರ್ಭದಲ್ಲಿ ಅಂದ್ರೆ ಕಳೆದ 3 ವರ್ಷಗಳ ಹಿಂದೆ ಮೆಡಿಕಲ್ ಶಾಪ್ ಕ್ಲೋಸ್ ಮಾಡಿ ಅಕ್ರಮವಾಗಿ ನಿಷೇಧಿತ ಮೆಡಿಕಲ್ ಔಷಧಿಗಳನ್ನ ಮಾರಾಟ ದಂಧೆ ಶುರು ಮಾಡಿದ್ದಾನೆ. ಮೆಡಿಕಲ್ ಶಾಪ್ ಕ್ಲೋಸ್ ಮಾಡಿದ್ದರೂ ಸಹ ಹೊರ ರಾಜ್ಯದಿಂದ ನಶೆ ಆಗುವಂತಹ ನಿಷೇಧಿತ ಮೆಡಿಸಿನ್ ಔಷಧಿಗಳನ್ನು ಆನ್ಲೈನ್ ಮೂಲಕ ತರಿಸಿಕೊಂಡು ತನ್ನದೇ ಮಾರಾಟದ ಜಾಲ ರೂಪಿಸಿಕೊಂಡು ಮಾರಾಟ ಮಾಡುತ್ತಿದ್ದ. ಬೇರೆ ಬೇರೆ ರಾಜ್ಯಗಳಲ್ಲಿ ನಿಷೇಧಿತ ಮೆಡಿಸಿನ್ ಗಳನ್ನು ಸ್ಟಾಕ್ ಮಾಡುತ್ತಿದ್ದ. ಯಾರಿಗೂ ಗೊತ್ತಾಗಬಾರದು ಅಂತ ಸಿಂಗಲ್ ಟ್ಯಾಬ್ಲೆಟ್ ಗಳನ್ನು ಸಿಗರೇಟ್ ಖಾಲಿ ಬಾಕ್ಸ್ ಗಳಲ್ಲಿ ಹಾಕಿಕೊಂಡು ದಂಧೆಕೋರರ ಜಾಲ ಮಾಡುತ್ತಿದ್ದ. ಕೇವಲ 4 ಟ್ಯಾಬ್ಲೆಟ್ಗೆ 100 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದು ಯುವ ಜನತೆಗೆ ನಶೆಯ ಗೀಳು ಹೆಚ್ಚುತ್ತಿತ್ತು. ಈ ಆರೋಪಿ ಮೊಹಮ್ಮದ್ ಮಸಿಯುದ್ದೀನ್ ಯುವ ಜನತೆಗೆ ನಶೆಯ ಗೀಳು ಹೆಚ್ಚುತ್ತಿತ್ತು. ಈ ಆರೋಪಿ ಮೊಹಮ್ಮದ್ ಮಸಿಯುದ್ದೀನ್ ತನ್ನ ಪೊಲೀಸರು ಅರೆಸ್ಟ್ ಮಾಡಿ ಮಾದಕ ವಸ್ತುಗಳ ಮಾರಾಟದ ದೊಡ್ಡ ಜಾಲವನ್ನೇ ಭೇದಿಸಿದ್ದಾರೆ. 8.23 ಲಕ್ಷ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ರಾಘವೇಂದ್ರ ನಗರ ಠಾಣೆ ಸೇರಿ ನಗರದ ವಿವಿಧ ಠಾಣೆಗಳಲ್ಲಿ NDPS ಕಾಯ್ದೆ ಅಡಿ 50 ಕೇಸ್ ದಾಖಲಿಸಿ 54 ಆರೋಪಿಗಳನ್ನು ಬಂಧಿಸಿ ಖಾಕಿ ಜೈಲಿಗಟ್ಟಿದೆ. ನಿಷೇಧಿತ ಮಾದಕ ವಸ್ತುಗಳ ಅಕ್ರಮ ಮಾರಾಟ ಜಾಲ ಪತ್ತೆ ಹಚ್ಚಿರುವ ಕಲಬುರಗಿಯ ಸಿಟಿ ಪೊಲೀಸ್ ಜಾಲದ ಹಿಂದಿನ ಕಾಣದ ಕೈಗಳ ಕೋಳ ತೊಡಿಸಲು ತನಿಖೆ ಮುಂದುವರಿಸಿದೆ. ಒಟ್ನಲ್ಲಿ ಶಾಲಾ ಕಾಲೇಜು ಯುವಕರನ್ನೇ ಟಾರ್ಗೆಟ್ ಮಾಡಿಕೊಂಡು ನಶೆಯ ಗೀಳು ಹಚ್ಚುತ್ತಿದ್ದ ದೊಡ್ಡ ಜಾಲ ಹಾಕಿ ಬೆದರಿಸುವುದು ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಒಟ್ನಲ್ಲಿ ಕಲಬುರಗಿಯಲ್ಲಿನ ನಶೆ ಜಾಲದ ಹಾವಳಿ ಪೋಷಕರಲ್ಲಿ ಆತಂಕ ಹುಟ್ಟಿಸುವಂತದ್ದು ಸುಳ್ಳಲ್ಲ. ಪ್ರಥಮವಾಗಿ ತಮ್ಮೆಲ್ಲರಿಗೂ ಇದು 2025ನೇ ವರ್ಷದ ಪ್ರಥಮ ಪ್ರೆಸ್ ಮೀಟ್ ಇರೋದ್ರಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಕಳೆದ 9 ದಿನಗಳಲ್ಲಿ ನಾವು ನಗರ ಪೊಲೀಸ್ ವತಿಯಿಂದ ಈ ಮಾದಕ ವಸ್ತುಗಳ ವಿರುದ್ಧ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ಅದರ ಒಂದು ಕಾರ್ಯಾಚರಣೆಯ ಅಂಗವಾಗಿ ಈಗ ಒಟ್ಟು 50 ಪ್ರಕರಣಗಳು ದಾಖಲಾಗಿವೆ. 54 ಆರೋಪಿಗಳ ವಿರುದ್ಧ ಈಗ ಕ್ರಮ ಆರಂಭವಾಗಿದೆ. ಇದರಲ್ಲಿ ನಮಗೆ ಕಂಡು ಬಂದಿರುವುದರ ಪ್ರಕಾರ ಏನು ಸ್ಥಳೀಯವಾಗಿ ಮಾದಕ ವಸ್ತುಗಳಲ್ಲಿ ವಿಶೇಷವಾಗಿ ಗಾಂಜಾ ಜಾಸ್ತಿ ಹಾವಳಿಯಿದೆ. ಅದರ ಜೊತೆಗೆ ನಮಗೆ ಖಚಿತ ಮಾಹಿತಿ ಬಂದಿತ್ತು. ಇದರಲ್ಲಿ ಕೆಲವು ನಮ್ಮ ಮೆಡಿಸಿನ್ಸ್ ಶೆಡ್ಯೂಲ್ ಡ್ರಗ್ಸ್ ಏನು ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ಸ್ ಇದೆ ಅವುಗಳನ್ನು ಕೂಡ ಕೆಲವು ಆರೋಪಿಗಳು ಇಲ್ಲೀಗಲ್ ಆಗಿ ತಂದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ. ಬಟ್ ಬೇಸಿಕಲಿ ಇಟ್ ಇಸ್ ಫಾರ್ ಅಬ್ಯೂಸ್. ಯಾರು ಈ ಗಾಂಜಾ ಸೇವನೆ ಮಾಡ್ತಾರೆ ಅದರ ಜೊತೆಗೆ ಈ ಶೆಡ್ಯೂಲ್ ಎಚ್ ಡ್ರಗ್ಸ್ಗಳನ್ನು ಕೂಡ ಮಾರಾಟ ಮಾಡುವಂಥದ್ದು ಮಾಹಿತಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ACP ಸೌತ್ ಮತ್ತು RG ನಗರ ಇನ್ಸ್ಪೆಕ್ಟರ್, RG ನಗರ ಕ್ರೈಮ್ ಟೀಮ್ ಎಂಟೈರ್ ತಂಡದಲ್ಲಿ ಅಭಿವೃದ್ಧಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇವರು ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವನ ಒಂದು ಬಂಧನದಿಂದ ಒಟ್ಟು ನಮಗೆ 8,23,000 ಬೆಲೆ ಬಾಳುವ ಮಾದಕ ವಸ್ತುಗಳು ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ ಅವನ ಹತ್ರ 100 ಗ್ರಾಮ್ ಅಷ್ಟು ಗಾಂಜಾ ಇದೆ. ಅದಲ್ಲದೆ ಆಸ್ಟ್ರೋಸೇಫ್ ಅಂತ ಅಲ್ಟ್ರಾಜೋಲಮ್ ಟ್ಯಾಬ್ಲೆಟ್ಸ್, ಅದರಲ್ಲಿ
ಒಟ್ಟು 1,08,000 ಟ್ಯಾಬ್ಲೆಟ್ಸ್, 10,800 ಸ್ಟ್ರಿಪ್ಸ್ ಇದೆ. ಮತ್ತು ಅದ್ರ ಜೊತೆಗೆ ನಿಡ್ಜಾ ಕೇರ್ ಅಂತ 10 mg ಇದು ನೈಟ್ರೋಸೋಪಾಮ್ ಟ್ಯಾಬ್ಲೆಟು, ಇದನ್ನು ಕೂಡ ಶೆಡ್ಯೂಲ್ ಎಕ್ಸ್ಟ್ರಾ. ಇದರಲ್ಲಿ ಒಟ್ಟು 18,000 ಟ್ಯಾಬ್ಲೆಟ್ಸ್ ಇದೆ. ಇದಲ್ಲದೆ ಈ ಕಾಫ್ ಸಿರಪ್ಸ್ ಇದೆ, ಅದು 240 ಬಾಟಲ್ಸ್ ಕಾಫ್ ಸಿರಪ್. ಸೊ ಟೋಟಲ್ 1,26,000 ಟ್ಯಾಬ್ಲೆಟ್ಸ್ ಇದೆ ಮತ್ತು 240 ಕಾಫ್ ಸಿರಪ್ಸ್ ಇದೆ. ಇದರಲ್ಲಿ ವಿಶೇಷವಾಗಿ ಏನಂತಂದರೆ ಇವರು ಏನು ಪಡ್ಕೊತಾನೆ, ಈ ಪಡೆದಿದ್ದಕ್ಕೂ ಮಾರಾಟ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಏನಂತಂದರೆ ಈಗ ಏನು ಇವನು ಕಾಫ್ ಸಿರಪ್ ತಗೋತಾನೆ, ನಿಯರ್ಲಿ 125 to 150 ರುಪೀಸಿಗೆ ಪಡಿಸ್ಕೊಂಡು 200 ರುಪೀಸಿಗೆ ಮಾರಾಟ ಮಾಡ್ತಾರೆ. ಮತ್ತು ನೈಟ್ರೋಸೋಪಾಮ್ ಏನು ಟ್ಯಾಬ್ಲೆಟ್ಸ್ ಇದೆ, ಅದು 10 ಟ್ಯಾಬ್ಲೆಟ್ಸಿಗೆ 30 ರುಪೀಸ್ ಸಿಗುತ್ತೆ. ಇವನು ಮಾರಾಟ ಮಾಡಬೇಕಾದ್ರೆ 4 ಟ್ಯಾಬ್ಲೆಟ್ಗೆ 100 ರುಪೀಸ್, ನಿಯರ್ಲಿ 10 ಟ್ಯಾಬ್ಲೆಟ್ಸಿಗೆ 300 ರುಪೀಸ್ ಅಷ್ಟು ಮಾರಾಟ ಮಾಡ್ತಾನೆ. ಮತ್ತು ಇದನ್ನು ಮಾರಾಟ ಮಾಡೋ ಟೈಮಲ್ಲಿ ಏನು ಮಾಡ್ತಾನೆ, ಈ ರೀತಿ ಒಂದು ಸಿಗರೇಟ್ ಪ್ಯಾಕಲ್ಲಿ ಇಟ್ಕೊಂಡು ಸಿಂಗಲ್ ಟ್ಯಾಬ್ಲೆಟ್ಗಳನ್ನು ಇಟ್ಕೊಂಡು ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಮಾರಾಟ ಮಾಡ್ತಾರೆ. ಇದು ಇಂಟ್ಯಾಕ್ಟ್ ನಮ್ಮ ಸಿಬ್ಬಂದಿಗಳು ಕ್ರೆಡಿಬಲ್ ಇನ್ಫಾರ್ಮೇಷನ್ ಮೇಲೆ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ. ಮತ್ತು ಇವನು ಎಲ್ಲೆಲ್ಲಿ ಮೆಡಿಕಲ್ ಶಾಪ್ಸ್ಗಳ ಹತ್ರ ಕೆಲವು ಮೆಡಿಸಿನ್ಸ್ ತೆಗೆದುಕೊಂಡಿರೋ ಬಗ್ಗೆ ಮಾಹಿತಿ ಇದೆ. ಅವ್ರ ಬಗ್ಗೆಯೂ ಕೂಡ ನಾವು ಈಗ ಆಲ್ರೆಡಿ ತನಿಖೆಯನ್ನು ಮಾಡ್ತಾ ಇದ್ವಿ. ಅವ್ರ ಮೇಲೂ ಕೂಡ ಮುಂದಿನ ದಿನಗಳಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿ. ಇದಲ್ಲದೆ ಕಳೆದ ಲಾಸ್ಟ್ 5-6 ಇಯರ್ಸ್ಗಳಲ್ಲಿ ಏನು NDPS ಕೇಸ್ ಆಗಿದೆ, ಪೆಡ್ಲರ್ಸ್ಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು. ಈಗ ಪೆಡ್ಲರ್ಸ್ ಜೊತೆ ನಾವು ಕನ್ಸ್ಯೂಮರ್ಸ್ಗಳಿಗೂ ನಾವು ಮೆಡಿಸಿನ್ ಮುಟ್ಟಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಒಟ್ಟು 54 ಜನ ಆರೋಪಿಗಳ ಮೇಲೆ ಕ್ರಮ ಆಗಿದೆ. ಅದರಲ್ಲಿ ರೋಜಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 16 ಜನ ಆರೋಪಿಗಳು, ಸೆನ್ ಪೊಲೀಸ್ ಸ್ಟೇಷನಲ್ಲಿ 12, ರಾಘವೇಂದ್ರ ನಗರ ಪೊಲೀಸ್ ಸ್ಟೇಷನಲ್ಲಿ 5 ಜನ, ಸ್ಟೇಷನ್ ಬಜಾರ್ 4, MB ನಗರ 5, ಅಶೋಕ್ ನಗರ 3, ಯೂನಿವರ್ಸಿಟಿ ಸ್ಟೇಷನ್ 3, ಸಬ್ ಅರ್ಬನ್ 2, ಬಂಪುರ 1, ಚೌಕ್ ಸ್ಟೇಷನ್ 2, ಪತ್ತಾವ ಸ್ಟೇಷನಲ್ಲಿ 1. ಈ ಕಾರ್ಯಾಚರಣೆ ಇನ್ನೂ ಮುಂದುವರಿಯುತ್ತೆ. ಈಗಾಗಲೇ ತಮಗೆ ತಿಳಿಸಿದ ಹಾಗೆ ಕಳೆದ 9 ದಿನಗಳಲ್ಲಿ ಒಟ್ಟು 50 ಪ್ರಕರಣ ದಾಖಲು ಮಾಡಿಕೊಂಡು 54 ಜನ ಕನ್ಸ್ಯೂಮರ್ಸ್ ಆರ್ ಪೆಡ್ಲರ್ಸ್ ಮೇಲೆ ಕಾರ್ಯಾಚರಣೆ ನಡೆದಿದೆ.